ಹೊಟ್ಟೆ ಎಲ್ಲ ಆದ್ಮೇಲೆ ನೀರೆಲ್ಲ ಹಾಕಿ ಒಂದು ಸ್ವಲ್ಪ ಆ ಸುಸ್ತನ ಕಡಿಮೆ ಮಾಡ್ತಾರೆ. ಇನ್ನು ಹುಡುಗಿಗೆ ಹೊಟ್ಟೆ ಹಸಿತೇನ ಆ ಫ್ರಿಜ್ ನ ಓಪನ್ ಮಾಡ್ತಾರೆ. ಅಲ್ಲಿ ಹಣ್ಣಿದೆ, ಅದನ್ನ ತಗೊಂತಾರೆ. ತಿರ್ಗಾ ಟಕ್ಕಂತ ಆ ಫ್ರಿಜ್ ನಾನೇ ನೋಡ್ತಾರೆ. ಯಾಕಂದ್ರೆ ಆ ಫ್ರಿಜ್ ಒಳಗಡೆ ಒಂದು ಮಾಂಸದ ಡಬ್ಬ ಇದೆ. ಇನ್ನ ಕಪ್ಪಗಿರೋ ಹುಡುಗಿ ಲೇ ಮಾಂಸ ಎಲ್ಲ ತಿನ್ಬೇಡ, ಬಾ ಕುತ್ಕೊಂಡು ಟಿವಿ ನೋಡೋಣ ಅಂತ ಹಂಗೆ ಯಾವುದೋ ಒಂದು ಫೈಟ್ ಸೀನ್ ನೋಡ್ತಾ ಅವ್ರೆ. ಹುಡುಗಿ ನೋಡಿ ನೂಡಲ್ಸ್ ಏನೋ ತಿಂತಾ ಇರಂಗೈತೆ. ನೂಡಲ್ಸ್ ಬಸ್ಸಿಂಗ್ಸ್ಗೆ ಆಗುತ್ತಾ ಅಲ್ಲಿ ನೋಡಿ ಬಾತ್ರೂಮ್ ಅಲ್ಲಿ ಹೋಗಿ ವಾಮಿಂಟ್ ಮಾಡ್ಕೋತಾ ಅವಳೆ. ಇನ್ನ ಇಬ್ರು ಹಂಗೆ ಮಲ್ಕೊಂಡ್ರು. ನೈಟ್ ಒಂದು 1:30-2 ಗಂಟೆ ಆಗಿರ್ಬೇಕೇನೋ. ಹುಡುಗಿಗೆ ಹೊಟ್ಟೆ ಹಸಿವಾಗ್ತಾ ಇದೆ. ಇನ್ನ ಸೀದಾ ಬಂದ್ರು, ಆ ಫ್ರಿಡ್ಜ್ ನ ಓಪನ್ ಮಾಡಿದ್ರು. ಅವಾಗಲೇ ಒಂದು ಮಾಂಸದ ಬಾಕ್ಸ್ ನೋಡ್ರಲ್ಲ, ಅದನ್ನ ಎತ್ಕೊಂಡು ಕಚ್ಕ ಮುಚ್ಕ ಅಂತ ಹಂಗೆ ಬೇಯಿಸ್ತೇನೆ ಹಸಿ ಮಾಂಸ ತಿಂತಾ ಬಿದ್ದವ್ರಿ. ಇನ್ನ ಸ್ವಲ್ಪ ಸಮಾಧಾನ ಆಯ್ತು. ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಾಯೆಲ್ಲ ತೊಳಿತಾ ಅವಳೆ. ವಾಂತಿ ಬರೋ ತರ ಆಗ್ತಾ ಇದೆ. ಆ ಬಾಯಿ ಒಳಗಡೆ ಕೈ ಹಾಕಿ ನೋಡ್ತಾಳೆ. ಒಂದು 2 ಮೊಳದಷ್ಟು ಕೂದಲು ಹಂಗೆ ಬರ್ತಾ ಇದಾರೆ. ಇನ್ನ ಫ್ರೆಂಡ್ ಗೊತ್ತಾದ್ರೆ ಬೈತಾಳೆ ಅಂತೇಳಿ ಅದನ್ನ ವಾಶ್ರೂಮ್ ಅಲ್ಲಿ ಹಾಕಿ ಫ್ಲಶ್ ಮಾಡಿ ಬಿಟ್ಬಿಡ್ತಾರೆ. ಅಲ್ಲಿಗೆ ಫ್ರೆಂಡ್ ಬಂದ್ರು. ಯಾಕೆ ಏನಾಯ್ತು, ಏನು ಅಂತರ ಇದೆಯಾ, ವಾಶ್ರೂಮ್ಗೆ ಅರ್ಜೆಂಟ್ ಆಯ್ತಾ, ನಾನು ಕರಿಬೇಕಾನೆ ಅಂತ ಆ ಕಪ್ಪಗಿರೋ ಹುಡುಗಿ ಹೇಳ್ತಾ ಇದೆ. ಇನ್ನ ಸರಿ ಬೇಗ ಮುಗಿಸ್ಕೊಂಡ್ ಬಾರೆ ಅಂತ ಆ ಕಪ್ಪಗಿರೋ ಹುಡುಗಿ ಹೊಂಟೋಗುತ್ತೆ. ನಮ್ಮ ಹೀರೋಯಿನ್ ಹಂಗೆ ನೋಡ್ತಾ ಅವಳೆ. ನೋಡ್ರಿ ಮುಂದ್ಗಡೆ ಯಾವನೋಬ ಹಂಗೆ ನಿಂತ್ಕೊಂಡು ಇವಳನ್ನ ನೋಡ್ತಾ ಅವನೇ. ಕಣ್ಣೆಲ್ಲ ಬೇರೆ ಕೆಂಪುಗೆ ಒಳ್ಳೆ ಲೈಟ್ ಬೆಳಕರ ಬರ್ತಾ ಇದೆ. ಇನ್ನ ನಮ್ಮ ಹೀರೋಯಿನ್ ಅದು ನೋಡಿ ಸ್ವಲ್ಪ ಭಯ ಪಡ್ತಾರೆ. ಹಂಗೆ ಮುಂದೆ ಬರ್ತಾನ್ರಿ. ಇನ್ನ ಬಡ್ಕೊಂಡ್ಬಿಡ್ತಾಳೆ. ಹಂಗೆ